ಯಾವ ಡೈರೆಕ್ಟರ್ಗಳಿಗೆ ಒಂದು ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೀನಿ. ನೀವು ಹೇಳೋದು ಬಹುತ್ ಚಂಡಿಕಾ ಯಾಗ ಹೋಮ ಮಾಡೋದು, 150 ಜನ ಪೂಜಾರನ್ನ ಕರೆಸೋದು, ಅವ್ರಿಗೆಲ್ಲ ಬಟ್ಟೆ, 10 ಹೋಮ ಕುಂಡುಗಳು ಮಾಡಿಸೋದು, ಎಲ್ಲ ಮಾಡಿಸಿ ಡೈರೆಕ್ಟರ್ಗಳಿಗೆ ಪ್ರಸಾದ ಕೊಟ್ಟು ಕಳಿಸ್ಬಿಡು. ಇದ್ರದ್ದೆಲ್ಲ ಬಿಲ್ ಈ ಸ್ವಾಮಿ ಮಾಡ್ಕೊಳ್ಳೋದು. ಅರ್ಥ ಆಯ್ತಲ್ಲ? ಕೇಳಿದ್ರೆ ಹೋಮಕ್ಕೆ ನೀವು ಬಂದಿದ್ರಲ್ಲ ಅಂದ್ಬಿಡು, ಪ್ರಸಾದ ನೀವು ತಿಂದ್ರೆ ಆ ಟೈಪ್ ಇದು. ಪಾಪ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ಇದ್ರ ಅರಿವೇ ಇಲ್ಲ. ಇಷ್ಟು ದೊಡ್ಡ ಮಟ್ಟದ ಹಗರಣ ಅಂತ ಅವ್ರಿಗೆ ಭಯ ಬಿದ್ದಬಿಟ್ಟವ್ರೆ. ಯಾವಾಗ ನಡೀತಿದ್ದು, ನಾವೆಲ್ಲ ಇಲ್ಲೇ ಇದ್ವಲ್ಲ ಅಂತ. ಹೆಂಗೆ ಆಗ್ತದೆ? ಒಂದು ಮಿಷಿನ್ ತಗೊಳಕ್ಕೆ ಹೋದ್ರೆ ಡೈರೆಕ್ಟರ್ಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವ್ರದ್ದೇ ಪರ್ಚೇಸ್ ಕಮಿಟಿ ಒಂದು 4 ಜನ ತಗ 3 ಕೋಟಿ ರೂಪಾಯಿ ಐಸ್ ಕ್ರೀಮ್ ಮಿಷಿನ್ ಅಂದರೆ 7 ಕೋಟಿ ಬರ್ಕ. ಇವ್ರಿಗೆ ಗೋಲ್ಡ್ ಕಾಯಿನ್ ಕೊಟ್ಬಿಟ್ಟಾರಲ್ಲ, ಮಾತಾಡೋಂಗಿಲ್ಲ, ಭಯಪಡಿಸ್ಬಿಡೋದು. ಪಾಪ ಅವ್ರು ಕೇಳಿದ್ರಾ? ಅವ್ರನ್ನ ಬುಕ್ಕಲ್ಲಿ ರೆಕಾರ್ಡ್ಸಿಗೆ ತಂದಿರೋದೇ ಆ ಉದ್ದೇಶ, ಇವ್ರು ಮಾತಾಡದೇ ಇರಲಿ ಅಂತ. ಸಮಸ್ತ ಡೈರೆಕ್ಟ್ರಲ್ಲಿ ಮನವಿ ಮಾಡ್ತೀನಿ, ಫಸ್ಟ್ ಆ ಗೋಲ್ಡ್ ಕಾಯಿನ್ ಬಿಸಾಕ್ಬಿಡ್ರಿ. ನಿಮ್ಮ ಎಲ್ಲಿ ಬಂದಿರೋ ಕಳಂಕನ ನಿವಾರಿಸ್ಕೊಬಿಡ್ರಿ. ಆಮೇಲೆ ಬರೀ ಒಬ್ಬನೇ ಸಿಕ್ಕಾಕೊಳ್ಳೋದು. ನಿಮ್ದು ಯಾರ್ದು ತಪ್ಪಿಲ್ಲ, 100% ಹೇಳ್ತೀನಿ. ನಮ್ಗೆ ಗೊತ್ತು ಇದು ಹೆಂಗೆ ಸಿಕ್ಸ್ ಮಾಡ್ತಾರೆ, ಏನು ಮಾಡ್ತಾರೆ, ನಾನು ನೋಡಿದ್ದೀನಿ ನಿಮ್ಮ ಕಥೆಗಳೆಲ್ಲ. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ನನ್ನ ಮೇಲೆ ಮಾಡಿದ ಅಯ್ಯೋ ಅಂಥ ಕಾಲಕ್ಕೆ ನೇಣು ಹಾಕೊಂಡ್ಬಿಡ್ತೀನಿ. ನನ್ನ ಜೊತೆಗೆ ಇತ್ತನ ಬರಂಗಿದ್ರೆ ನಾನು ದೇಶ ಬಿಟ್ಟು ಹೊರಟುಬಿಡ್ತೀನಿ. ಇತ್ತಿನ ಸವಾಸನ ಎಲ್ಲರ ಉಂಟ. ಇಷ್ಟೆಲ್ಲ ಮಾಡಿ ನನ್ನ 3 ಬಿಟ್ಟು ಅಂದ್ಬಿಡ್ತಾರೆ ಆಮೇಲೆ ಅಲ್ವಾ? ನಾನು ಏನ್ಕೋ ಮಾಡಿದ್ದೀನಿ ಅಂತಾನೆ. ನೀನು MLA ಮಾಡೋದು ಬೇಡ ಸ್ವಾಮಿ. ಫಸ್ಟ್ ಬಾರಿ ನಾನು ಮಾಡಿದೆ ಅಂತ ಹೇಳ್ಕೊಂಡೇ ತಿರ್ತಾನೆ, ಊರೆಲ್ಲ ಉಯ್ತವ್ರೆ. ಇದು ನನಗೆ ಮಾಡಲಿಲ್ಲ, ಶೆಟ್ರ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಬಂದು ಹೇಳಿದ್ನೇ 10 ಸತಿ ಹೇಳಿದ್ರೆ ನಿಜ ಆಗ್ತದೆ ಅಂತ ಕೇಳೋದು ಅಲ್ವಾ? ಮೊನ್ನೆ ಬಂದು ಅದನ್ನೇನು ಹೇಳ್ತಾನೆ, 50,000 ಓಟ್ ಎಲ್ಲೋಯ್ತು ಅಂತ. MP ಎಲೆಕ್ಷನಲ್ಲಿ 50,000 ಓಟ್ ಎಲ್ಲೋಗ್ಬಿಡ್ತಪ್ಪ. ನಿನಗೆ ಬಿದ್ದೈತೆ, ನೀನು ಅಭಿವೃದ್ಧಿ ಮಾಡಿದ್ಯಲ್ಲ, ಆ ಜಾಗ ನಿನಗೆ ಬಿದ್ದಿರೋದು. ಸಾಕಷ್ಟು ಅಭಿವೃದ್ಧಿ ಮಾಡಿದ್ಯಲ್ಲ, ನಿನಗೆ ಬಂದಿರೋದನ್ನ ನೀನು ತಗೊಳಕ್ಕೆ ರೆಡಿ ಇಲ್ಲ, ಎಲ್ಲೋ ಹೋಯ್ತು ಅಂತೀಯ. ನಾಳೆ ವಿತ್ ಧರ್ಮಸ್ಥಳ ಪ್ರಸಾದ ಬರ್ತದೆ, ನೀವು ಕರೀರಿ, ಆಣೆ ಮಾಡಿಬಿಡೋಣ, ಮುಗ್ದೇ ಹೋಯ್ತು. ನಾನು ಆಣೆ ಮಾಡ್ತೀನಿ, ಇದರಲ್ಲಿ ನಾನೇನಾರ ದುಡ್ಡು ತಿಂದಿರೋದು ಸುಳ್ಳು ಹೇಳ್ತಾ ಇದ್ದರೆ ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅಂದರೆ ತಿಂದಿರೋರ ಮನೆ ಹಾಳಾಗೋಗ್ಲಿ ಅಂತ ಪ್ರಮಾಣ ಮಾಡಿ ಅಂತ ಹೇಳ್ರಿ. ಕರೀರಿ, ಡೇಟ್ ಫಿಕ್ಸ್. ಅವಲ್ಲ ಇಲ್ಲಿ ಪ್ರೆಸ್ ಮೀಟು, ಧರ್ಮಸ್ಥಳ ಅಂದರೆ ಬರಲ್ಲ, ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲೇ ಕೋಲಾರಲ್ಲೇ ಎಲ್ಲ ಪ್ರಸಾದಗಳು ತಂದು ಇಟ್ಬಿಡೋಣ. ಮಾಡಿ ಬಾಪ್ಪ, ಕರೀತೀರಾ? ಇನಿಷಿಯೇಟಿವ್ ಯಾರು ತಗೊಳ್ಳೋದು? ಹಿಂಗೆ ಆಡ್ತೀನಿ ಅಂತೀಯ, ಇನ್ನೆಂಗೆ ಆಡೋದು? ಅಸಹ್ಯ ಅಂತೆ, ವಾಂತೀನಿ ನೀನು ನೋಡಿದ್ರೆ ಊರು ಜನಕ್ಕೆ. ಅರ್ಥ ಆಯ್ತಾ? ಇನಿಷಿಯೇಟಿವ್ ಯಾರು ತಗೋತೀರಿ? ಎಲ್ಲ ಪ್ರಸಾದಗಳು ಇಲ್ಲೇ ಇಟ್ಬಿಡೋಣ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ದೈವನ ನಂಬ್ಕೊಂಡೇ ಬದುಕ್ತಾ ಇರೋರು, ನಮಗೆಲ್ಲ ಮಿಗಿಲಾದ ಶಕ್ತಿ ಅಂತ ನಂಬಿರೋರು. ಅದ್ರ ಮೇಲೆ ತಿಂದಿರೋ ದೇಶಕ್ಕೆಲ್ಲ ಗೊತ್ತು. ಅದ್ರ ಮೇಲೆ ಬಂದು ಪ್ರಮಾಣ ಮಾಡ್ತಾನೆ ಅಂದರೆ ಈತನಂತ ನನ್ನ ದೇಶಕ್ಕೆ ಗೊತ್ತಾಗಲಿ. ದುಡ್ಡುಗೋಸ್ಕರ ಏನು ಬೇಕೋ ಹಣೆ ಇಕ್ತಾನೆ, ಮಕ್ಕಳ ಮೇಗೂ ಹಣೆ ಇಕ್ತಾನೆ, ಎಲ್ಲರ ಮೇಗೂ ಹಣೆ ಇಕ್ತಾನೆ ಅನ್ನೋದು ಪ್ರೂವ್ ಆಗಲಿ. ಪ್ರೂಫ್ ಕೇಳಿದ್ರಲ್ಲ, ಇಲ್ಲಿ ನೋಡಿ ಸರ್, ವಿತ್ ಪ್ರೂಫ್. ನಂದಲ್ಲ ಇದು, SN ನಾರಾಯಣಸ್ವಾಮಿ. ನಾನು 150 ಕೋಟಿ ಬಿಟ್ಬಿಟ್ಟಿದ್ದೀನಿ, ಅವ್ರು 512 ಕೋಟಿ ಅಂತ ಬರ್ತಾರೆ. ಅವರ MLAನೇ ತನಿಖೆ ಮಾಡಲ್ರಿ. ಒತ್ತಿ ಹೇಳ್ತಾ ಇದ್ದೀನಿ. ಹಣ ಲೋಕಾಯುಕ್ತ ಕೇಳ್ರಿ. ಇಲ್ಲಿ ರಿಟೈರ್ಡ್ SP ಇರ್ತಾರೆ ಲೋಕಾಯುಕ್ತವ್ರು. ಇವ್ರು ಫಾರೆಸ್ಟ್ನ ಹೊಡೆದಾಕೋರಲ್ಲ, ಅದು ಗೋರ್ಟು ಲೋಕಾಯುಕ್ತಗೆ FIR ಮಾಡಿ ಅಂತ ಕಳಿಸ್ತಾರೆ. ಅವ್ರು ರಿಟೈರ್ ಸ್ಟೇಜಲ್ಲಿ ಎಷ್ಟು ದುಡ್ಡು ಕೊಟ್ಟರು, ಯಾರು ಕೊಟ್ಟರು ಅನ್ನೋದಕ್ಕೂ ಇದೆ. ನನ್ನ ಹತ್ರ ತಗೊಂಡು ಹೊಟ್ಟೋದ್ರೆ ಯಪ್ಪ, ದುಡ್ಡು ತಗೊಂಡು ಬರೆದ್ಬಿಟ್ಟು ಹೊಟ್ಟೋದ್ರು. ಏನು ಮಾಡೋದು? ಗೋವರ್ಧನ್ ಅಂತಿದ್ರು ಅವರು ರಿಟೈರ್ಡ್ ಸ್ಟೇಜಲ್ಲಿ. ಎಲ್ಲ ಅವ್ರನ್ನೂ ಬಿಡಲ್ಲ, ಕರೆಸ್ತೀವಿ. ಇದು ಯಾವಾಗ ಇದೆಲ್ಲ ಈಚೆ ಬರ್ತದೆ ಅಂದರೆ CBIಗೆ ಹೋದಾಗ ಬರ್ತದೆ. ಅವ್ರು ಹೇಳಿದ್ದಾರೆ CBI ಕೊಟ್ಬಿಡಿ ಅಂತ. ನಾವೇ ಪ್ರಯತ್ನ ಮಾಡಿ ಅವ್ರು ಕೊಡ್ಸೋಕ್ಕಾಗಲ್ಲ ಪಾಪ. ರಾಜ್ಯ ಸರ್ಕಾರ ಮಾಡಲ್ಲ, ನಾವು ಕೋರ್ಟ್ಗೆ ಹೋಗ್ತೀವಿ, ಇದೆಲ್ಲ ದಾಖಲೆಗಳು ಕೊಡ್ತೀವಿ. ನೀವು ಹೇಳಿದ್ರಲ್ಲ, ಇಷ್ಟೊಂದು ಲೋಪದೋಷಗಳಿದೆ, ಎಲ್ಲ ಏನು ಸಂಸ್ಥೆಗಳಿವೆ ಫೇಲ್ಯೂರ್ ಆಗಿವೆ ಮಾಡೋಕ್ಕೆ. ಅದಕ್ಕೆ CBI ಕೊಡೋದು ಒಳ್ಳೆಯದು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಇದೇ ನಮ್ಮ ಹೋರಾಟ. 12 ವರ್ಷದ್ದು
ನೀವೇನಾದರೂ ಸ್ಟೇಟ್ಮೆಂಟ್ ತಗೊಂಬಿಟ್ರೆ ಸಾಕು, ಬರೀ ಬ್ಯಾಂಕ್ ಸ್ಟೇಟ್ಮೆಂಟು. ಏನು ಕೊಡು, ನಿಮಗೆ ಕೊಡ್ರಿ. ನಾಳೆ ನೀವು ತಗೊಬಂದ್ಬಿಟ್ರೆ ನಿಮ್ಮ ಕಾಲ್ಗಳಿಗೆ ನುಗ್ಬಿಡ್ತೀನಿ ನಾನು. ಕೊಡಲ್ಲ. ಪೂರ್ತಿ ಎನ್ಕ್ವೈರಿ ಯಾರ ಮೇಲೆ? ಅಧಿಕಾರಿಗಳ ಮೇಲೆ ಮಾಡಿರಿ ಅಂತ ಹೇಳೋದು. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ತಗೋತೀವಿ, ದಾಖಲಾತಿನೂ ಕೋರ್ಟ್ ಮುಖಾಂತರ ತರ್ಸ್ಕೊತೀವಿ. ನಮಗೆ ಕೊಡಲ್ಲ. ಎಷ್ಟೊಂದು ಜನಕ್ಕೆ ಆರ್ ಟಿ ಐಲಿ ಹಾಕೋರೆ, ಇದು ವ್ಯಾಪ್ತಿಗೆ ಬರಲ್ಲ, ಆರ್ ಟಿ ಐ ವ್ಯಾಪ್ತಿಗೆ ಬರಲ್ಲ ಅಂತ ರಿಜೆಕ್ಟ್ ಮಾಡೋರೆ. ಎಷ್ಟು ಜನಕ್ಕೆ ಕೊಟ್ಟಾರೆ ನೋಡಿ. ಆರ್ ಟಿ ಐ ವ್ಯಾಪ್ತಿಗೆ ಬರಲ್ವಂತೆ ಕೋಆಪ್ರೇಟಿವ್. ಈತಂದೇ ರೂಲ್ಸು, ಈತಂದೇ ಲಾ. ಹಾಂ, ಇನ್ನೇನು ಹೇಳೋದು ನನ್ನ ಮೇಲೆ? ಏನಾರು ಇದ್ದರೆ ಹೇಳ್ರಿ. ಏನಾರ ಇಷ್ಟು ಆರೋಪ ಇದ್ದರೆ ನಾನು ಇವಾಗಲೇ ಕ್ಲಾರಿಫೈ ಮಾಡಿಬಿಟ್ಟು ಹೋಗ್ತೀನಿ. ಹಾಂ, ನಂದೇನು ಕೊಡುಗೆ ಇಲ್ಲ, ಅದಕ್ಕೆ ಸೋಲ್ಸರಿ ಆಗ್ಬೋದಾ? ಕರೆಕ್ಟ್, ಸೋತಿದ್ದೀನಲ್ಲ, ದೇರ್ ಎಂಡ್ಸ್ ದ ಮ್ಯಾಟರ್. ನಾನು ಕೊಡುಗೆ, ನನ್ನ ಡೆವಲಪ್ಮೆಂಟ್ ಶಾರ್ಟೇಜ್ ಇರೋದ್ರಿಂದ ನೀನು ಗೆಲ್ಸೋರೆ, ನೀನು ಮಜಾ ಮಾಡ್ತಾ ಇದೀಯ. ಅರೆ ಅದಾ ಖುಷಿನಾ? ನೋಡಿ, ಹಿಂಗೆ ಒಪ್ಕೋಬೇಕು. ಇನ್ನು ಮಾತಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಕ್ವಶನ್ ಮಾಡಿ ನೋಡ್ರಿ. ನನ್ನ ಬಂದು ಕೂತ್ಕ ನನ್ನ ಮುಂದೆ. ಡೆವಲಪ್ಮೆಂಟ್ದಲ್ಲ, ನಿನ್ನ ಭ್ರಷ್ಟಾಚಾರದ ಬಗ್ಗೆ ಒಂದು ಆಗ್ಬೇಕು. ಡೆವಲಪ್ಮೆಂಟ್ ಅಂದರೆ ಯಾರೋ ತಂದಿದ್ರು ನಾನು ತಂದೆ ಅನ್ನೋದಲ್ಲ. ಕರೆಕ್ಟು ಕರೆಕ್ಟು. ಕುಮಾರಣ್ಣ ಕೂಡ ಬೇಸರ ಪಟ್ಟರು. ಏನು ವಿಷಯಕ್ಕೆ? ನನಗೆ ಇವ್ರು ಟಿಕೆಟ್ ಕೊಡಿಸ್ತೀರಂತ, ನಂಜೇಗೌಡರು ಕೊಡಿಸ್ತೀರಂತ. ನನಗೆ ನಾನು ಕೇಳ್ರಿ, ನನಗೆ ಕೊಡಬೇಡ ಅಂತ ಹೇಳಿದ್ರು ಹೋಗಿವ್ರು. ಬರೆದಿಟ್ಕೊಳ್ರಿ. ಕುಮಾರಣ್ಣವ್ರ ಬೇಸರ ಅಲ್ಲ, ಕುಮಾರಣ್ಣವ್ರ ಹತ್ರ ಎಷ್ಟು ಚೆನ್ನಾಗಿದೆ ನಿಮಗೆಲ್ಲ ಗೊತ್ತಿದೆ. ಕುಮಾರಣ್ಣವ್ರಿಗೆ ನನಗೆ ಇವತ್ತು ಯಾವುದು ಮನಸ್ತಾಪನೂ ಇಲ್ಲ. ಒಂದೇ ಕಾಂಗ್ರೆಸ್ಗೆ ಎಲೆಕ್ಷನ್ ಮಾಡಬೇಕಾ ಪರಿಸ್ಥಿತಿ ಬಂತು ಕೆ ಎಚ್ ಮುನಿಯಪ್ಪನವ್ರು ನಿಂತಾಗ. ನಾನು ಅವತ್ತು ಕಾಂಗ್ರೆಸ್ಗೆ ಮಾಡಿದರೆ ನಾನು ರಾಜಕೀಯವಾಗಿ ಸೋತೋಗಿದ್ದೆ. ಆ ನಿರ್ಧಾರ ಅಷ್ಟೇ, ಇನ್ನೇನು ಇಲ್ಲ. ಇವೆಲ್ಲ ಹುಟ್ಟಿಸ್ಕೊತಾ ಇರೋದೀಗ. ಕುಮಾರಣ್ಣವ್ರು ಕಾಲು ಹಿಡ್ಕೊಂಡು ಪೂಜೆ ಮಾಡ್ಬೇಕಿತ್ತು ನಾವು. ಕುಮಾರಣ್ಣಿಂದನೇ ಗೆದ್ದಿದ್ದು ಮೊನ್ನೆ. ನಮ್ಮ ರಾಮೇಗೌಡರು ಓಟು ನಂದು ಡಿವೈಡ್ ಆಯಿತು ಅಲ್ವಾ? ಇವೆಲ್ಲ ನಿಮಗೆ ಗೊತ್ತಿದೆ. ಯಾರು ಇವಾಗ ಎಲೆಕ್ಷನ್ ಹೆಂಗೆ ಗೊತ್ತೇ? ಎಲ್ಲ ಸೇರ್ಕೊಂಡು ನನ್ನ ವಿರುದ್ಧ ಮಾಡೋದು. ಜಿಲ್ಲೆ ಅಷ್ಟು ಜನ ಸೇರ್ಕೊತಾರೆ ನನ್ನ ಸೋಲ್ಸೋಕ್ಕೆ. ಜಿಲ್ಲೆ ಅಲ್ಲ, ಆ ಸುತ್ತಮುತ್ತ ಲಿಸ್ಟ್ ಕೊಡ್ತೀನಿ ನನ್ನ ಸೋಲ್ಸೋಕ್ಕೆ ಎಷ್ಟು ಜನ ಓಡಾಡ್ತಾರೆ ಅಂತ. ನಾನು ಒಬ್ಬನೇ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊತೀನಿ, ಫೇಸ್ ಮಾಡ್ತೀನಿ ಇವ್ರನ್ನೆಲ್ಲ. ದೊಡ್ಡ ಒಬ್ಬೊಬ್ಬರು 10,000 20,000 ಕೋಟಿ ಇರೋರು ಬಂದು ನಾನು ಸೋಲ್ಸೋದು.